ಮಕ್ಕಳೇ, ಇವತ್ತಿನ ಪಾಠದ ಹೆಸರು ಕಾಫಿ ಕಪ್ಪು. ಈ ಪಾಠದ ಲೇಖಕರ ಹೆಸರು ಗುರುರಾಜ್ ಕರ್ಜಗಿ. ಶಿಕ್ಷಣ ತಜ್ಞರಾದ ಗುರುರಾಜ್ ಕರ್ಜಗಿ 1952 ಹಾವೇರಿ ಜಿಲ್ಲೆಯ ಕರ್ಜಗಿಯಲ್ಲಿ ಜನಿಸ್ತಾರೆ. ಪ್ರಾಧ್ಯಾಪಕರಾದ ಇವರು ಅಂತಾರಾಷ್ಟ್ರೀಯ ಸೃಜನಶೀಲ ಅಧ್ಯಾಪನ ಕೇಂದ್ರದ ಸ್ಥಾಪಕ ನಿರ್ದೇಶಕರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಇವರ ಕರುಣಾಳು ಬಾ ಬೆಳಕೆ ಅಂಕಣ ತುಂಬ ಜನಪ್ರಿಯವಾಗಿದೆ. ಈ ಲೇಖನವನ್ನು ಕರುಣಾಳು ಬಾ ಬೆಳಕೆ ಪುಸ್ತಕದಿಂದ ಆರಿಸಲಾಗಿದೆ. ಮಕ್ಕಳೇ, ಗುರು ಶಿಷ್ಯರ ಸಂಬಂಧವು ತಂದೆ ಮಕ್ಕಳ ಸಂಬಂಧದಷ್ಟೇ ಶ್ರೇಷ್ಠವಾಗಿರುತ್ತೆ. ವಿದ್ಯಾರ್ಥಿಗಳ ಜೀವನದುದ್ದಕ್ಕೂ ಧೈರ್ಯ ತುಂಬುತ್ತಾ ಅವರಿಗೆ ಜ್ಞಾನವನ್ನು ಹಂಚುತ್ತಾ ಮಾಡ್ತಕ್ಕಂತಹ ಕೆಲಸವೇ ಗುರುವಿನದ್ದಾಗಿರುತ್ತೆ. ಈ ಒಂದು ಪಾಠದಲ್ಲಿ ಗುರು ಶಿಷ್ಯರ ಸಂಬಂಧ ಹೇಗಿದೆ, ಗುರುಗಳ ಮೇಲೆ ವಿದ್ಯಾರ್ಥಿಗಳು ಅಪಾರವಾದ ಗೌರವವನ್ನು ಇಟ್ಟಿದ್ದಾರೆ ಅನ್ನೋದು ಇದರಲ್ಲಿ ನಾವು ನೋಡ್ಬೋದಾಗಿದೆ. ಈ ಒಂದು ಪಾಠದಲ್ಲಿ ಜೀವನವೆಂಬ ಪಾಠವನ್ನು ಕಾಫಿ ಕಪ್ಪಿನ ಮೂಲಕ ಗುರುಗಳು ಮನವರಿಕೆ ಮಾಡಿಕೊಡ್ತಾರೆ. ಅದನ್ನು ಇಲ್ಲಿ ನಾವು ಕಾಣ್ಬೋದಾಗಿದೆ. ಒಂದು ಬಾರಿ ಶಾಲೆಯಲ್ಲಿ ಕಲಿತ ಎಲ್ಲ ಹಳೆಯ ವಿದ್ಯಾರ್ಥಿಗಳು, ಅಂದರೆ ಆ ಶಾಲೆಯಲ್ಲಿ ಕಲಿತು ಬೆಳೆದು ದೊಡ್ಡವರಾಗಿರ್ತಾರೆ, ಅಂತಹ ಹಳೆಯ ವಿದ್ಯಾರ್ಥಿಗಳು ಆ ಶಾಲೆಯ ಹೆಡ್ ಮಾಸ್ಟರ್ ಮನೆಗೆ ಹೋಗ್ತಾರೆ. ಹೋದಾಗ ಹೆಡ್ ಮಾಸ್ಟರ್ಗೆ ಈ ಮಕ್ಕಳನ್ನೆಲ್ಲ, ಹಳೆಯ ವಿದ್ಯಾರ್ಥಿಗಳನ್ನೆಲ್ಲ ನೋಡಿ ಬಹಳ ಖುಷಿ ಆಗತ್ತೆ. ಗುರುಗಳಿಗೆ ಯಾವತ್ತಿದ್ರೂ ತಮ್ಮ ಮಕ್ಕಳಿಗಿಂತ ವಿದ್ಯಾರ್ಥಿಗಳನ್ನು ಕಂಡ್ರೆ ಬಹಳ ಖುಷಿ. ಅದು ಮುಂಚೆಯಿಂದನೂ ಎಲ್ಲ ಶಿಕ್ಷಕರಲ್ಲಿ ಇರ್ತಕ್ಕಂಥ ಒಂದು ಗುಣ ಅಂತ ಹೇಳ್ಬೋದಾಗಿದೆ. ಹಾಗೆ ಇಲ್ಲಿ ಹೆಡ್ ಮಾಸ್ಟರಿಗೂ ಕೂಡ ಅವರ ಹಳೆಯ ವಿದ್ಯಾರ್ಥಿಗಳನ್ನು ನೋಡಿ, ಅವರ ಒಂದು ಗೌರವವನ್ನು ನೋಡಿ ಬಹಳ ಖುಷಿಯಾಗತ್ತೆ. ಎಲ್ಲರನ್ನೂ ತಮ್ಮ ಮನೆಯಲ್ಲಿ ಅಲ್ಲಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಹೆಡ್ ಮಾಸ್ಟರನ್ನು ಮಾತಾಡಿಸ್ಕೊಂಡು ಅಲ್ಲಲ್ಲಿ ಕೂತ್ಕೋತಾರೆ. ಆ ವಿದ್ಯಾರ್ಥಿಗಳ ಗುಂಪಿನಲ್ಲಿ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ, ಅಂದರೆ ನಮಗೆ ಸಾಕಾಗ್ಬಿಟ್ಟಿದೆ, ಈ ಕೆಲಸ ಕಾರ್ಯ ಸಾಕಾಗಿದೆ ಗುರುಗಳೇ, ಅಂದರೆ ಹಣ ಇಲ್ಲ, ನಮ್ಮ ಮಕ್ಕಳು ನಾವು ಹೇಳಿದ ಮಾತು ಕೇಳೋದಿಲ್ಲ, ನಮಗೆ ವ್ಯಾಪಾರ ಬಿಸ್ನೆಸ್ಸು ಎಲ್ಲ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಅವರ ಜೀವನದ ಒಂದು ಕಥೆಯನ್ನು ಹೆಡ್ ಮಾಸ್ಟರ್ ಹತ್ರ ಹೇಳ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಆಗ ಹೆಡ್ ಮಾಸ್ಟರ್ ಹೇಳ್ತಾರೆ, ನನ್ನ ಹೆಂಡತಿ ತೀರಿ ಹೋಗಿ ಬಹಳ ವರ್ಷಗಳಾಯಿತು, ನಾನು ನಿಮಗೆ ಸ್ವಲ್ಪ ಕಾಫಿಯನ್ನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಡುಗೆ ಮನೆ ಕಡೆಗೆ ಹೆಡ್ ಮಾಸ್ಟ್ರು ಹೋಗ್ತಾರೆ. ಹೋದಾಗ ಅವರು ಒಳಗಿಂದ ಬರಬೇಕಾದ್ರೆ ಕಾಫಿಯನ್ನು ಒಂದು ಟ್ರೇನಲ್ಲಿ ತಗೊಂಡು ಬರ್ತಾರೆ. ಅಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ಬಹುಶಃ ಒಂದು 15ರಿಂದ 16 ಜನ ವಿದ್ಯಾರ್ಥಿಗಳು ಹೋಗಿರ್ತಾರೆ. ಆದರೆ ಆ ಟ್ರೇನಲ್ಲಿ ಒಂದು 30ರಿಂದ 35 ಕಪ್ಪುಗಳು ಇರುತ್ತೆ. ಅದು ಕೇವಲ ಕಪ್ಪುಗಳಲ್ಲ, ಅದರಲ್ಲಿ ವಿವಿಧ ಬಗೆಯ ಕಪ್ಪುಗಳು ಅಲ್ಲಿ ಇರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಅಲ್ಲಿ ಪಿಂಗಾಣಿಯ ಕಪ್ಪುಗಳಿರುತ್ತೆ, ಗಾಜಿನ ಕಪ್ಪುಗಳಿರುತ್ತೆ, ಹಾಗೆ ಮಡಿಕೆಯ ಕಪ್ಪುಗಳಿರುತ್ತೆ, ನಾನಾ ರೀತಿಯ ಕಪ್ಪುಗಳು ಅಲ್ಲಿ ಇರುತ್ತೆ. ಈ ಹೆಡ್ ಮಾಸ್ಟರ್ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಹೇಳ್ತಾರೆ, ಕಾಫಿಯನ್ನು ನೀವೇ ಹಾಕಿಕೊಳ್ಳಿ ಅಂತ ಹೇಳಿ ಅವರಿಗೆ ಹಾಕ್ಕೊಳ್ಳೋಕ್ಕೆ ಬಿಟ್ಬಿಡ್ತಾರೆ. ಆ ವಿದ್ಯಾರ್ಥಿಗಳ ಗುಂಪು ಏನು ಮಾಡುತ್ತೆ, ಮೊದಲಿಗೆ ಬಂದವರು ಯಾವುದು ಚೆನ್ನಾಗಿದೆಯೋ ಕಪ್ಪು, ಆ ಎಲ್ಲ ಕಪ್ಪಿನಲ್ಲಿ ಅವರು ಕಾಫಿಯನ್ನು ಹಾಕಿಕೊಂಡು ಕುಡಿಲಿಕ್ಕೆ ಶುರು ಮಾಡ್ತಾರೆ. ಆಗ ಈ ಹೆಡ್ ಮಾಸ್ಟರು ಅವರು ಯಾವ ಕಪ್ಪನ್ನು ತಗೊಂಡಿದ್ದಾರೆ ಅಂತ ಹೇಳಿ ಗಮನಿಸಿದ್ದಾರೆ. ಆಗ್ಲಿಂದಲೂ ನಾನು ನಿಮ್ಮನ್ನು ಗಮನಿಸ್ತಾ ಇದ್ದೆ, ನಿಮ್ಮ ಕೈಯಲ್ಲಿರೋಂಥ ಎಲ್ಲ ಕಪ್ಪುಗಳು ಕೂಡ ಬೆಲೆ ಬಾಳುವಂಥದ್ದು. ನೋಡಿದ್ರಲ್ಲ ಮಕ್ಕಳೇ, ವಿದ್ಯಾರ್ಥಿಗಳೇ, ನೀವೆಲ್ಲರೂ ಬೆಲೆ ಬಾಳುವಂತಹ ಕಪ್ಪುಗಳನ್ನೇ ಆರಿಸಿಕೊಂಡಿದ್ದೀರಾ. ಅಲ್ಲಿ ಎಷ್ಟೊಂದು ಕಪ್ಪುಗಳಿದೆ, ಆದರೆ ಬೆಲೆ ಬಾಳದೇ ಇರೋಂತಹ ಕಪ್ಪುಗಳನ್ನು, ಈ ಮಡಿಕೆ ಕಪ್ಪುಗಳನ್ನೆಲ್ಲ ನೀವು ಹಾಗೆ ಅಲ್ಲೇ ಬಿಟ್ಟಿದ್ದೀರಾ. ನಿಮಗೆ ಚೆನ್ನಾಗಿರೋ ಕಪ್ಪಲ್ಲೇ ನೀವು ಕಾಫಿಯನ್ನು ಹಾಕಿ ಸವಿತಾ ಇದ್ದೀರಾ. ಅಂದರೆ ತೊಂದರೆ ನಿಮ್ಮಲ್ಲೇ ಇದೆ. ನೀವು ಯಾವಾಗಲೂ ಉನ್ನತವಾದದ್ದನ್ನೇ ಪಡಿಬೇಕು ಅಂತ ಆಸೆ ಪಡ್ತಾ ಇದ್ದೀರಾ. ಹಾಗಾಗಿ ನಿಮಗೆ ಇಲ್ಲಿ ಕಾಫಿ ಮುಖ್ಯವಾಗಲಿಲ್ಲ, ಕಾಫಿಯ ಕಪ್ಪು, ಯಾವ ಕಪ್ಪಲ್ಲಿ ಕುಡಿತೀನಿ ಅನ್ನೋದೇ ನಿಮಗೆ ಮುಖ್ಯವಾಯಿತು ಅಂತ ಹೇಳಿ ಜೀವನದ ಪಾಠವನ್ನು ಒಂದು ಕಾಫಿಯ ಕಪ್ಪಿನ ಮೂಲಕ ಮಾಸ್ಟರು ವಿದ್ಯಾರ್ಥಿಗಳಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದರೆ ದೇವರು ನಮಗೆ ಕಾಫಿಯಂತಹ ಜೀವನವನ್ನು ಕೊಟ್ಟಿದ್ದಾರೆ. ಈ ಕಾಫಿ ಕಪ್ಪು ಅನ್ನೋಂಥದ್ದು ಈ ಹಣ, ಅಂತಸ್ತು, ಅಧಿಕಾರ ಇವೆಲ್ಲ ಕಾಫಿ ಕಪ್ಪಿಗೆ ಸಂಬಂಧಪಟ್ಟದ್ದು. ಆದರೆ ಕಾಫಿ ಅನ್ನೋದು ಒಂದು ಜೀವನ. ಇದನ್ನು ನಾವು ನಮಗೆ ಬೇಕಾದ ರೀತಿಯಲ್ಲಿ ಅಳವಡಿಸ್ಕೊಳ್ಬೇಕೇ ವಿನಃ ಕಾಫಿ ಕಪ್ಪಿಗೆ ನಾವು
ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ ಕೊಡಬಾರ್ದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಹೆಡ್ ಮಾಸ್ಟರು. ನಮಗೆ ಬೇಕಾಗದ್ದೇನು? ಕಾಫಿ ಕಪ್ಪಲ್ಲ. ದೇವರು ಕಾಫಿಯನ್ನು ನಮಗೆ ಕೊಟ್ಟಿದ್ರು, ಆದರೆ ನಾವು ಕಾಫಿ ಕಪ್ಪಿಗೆ ಮರಳಾಗ್ತಾ ಇದ್ದೀವಿ. ಯಾವುದು ಕೂಡ ಚೆನ್ನಾಗಿರಲ್ಲ, ಅಂದರೆ ನಮಗೆ ಬಯಸಿದ್ದೆಲ್ಲ ಚೆನ್ನಾಗೇ ಇರಬೇಕು ಅಂತ ಆಗಲ್ಲ. ಇದ್ದಿದ್ರಲ್ಲೇ ನಾವು ಖುಷಿಯನ್ನು ಪಡಬೇಕು, ಸಿಕ್ಕಿದ್ದನ್ನೇ ನಾವು ಚೆನ್ನಾಗಿ ಆಗೋ ರೀತಿ ನಾವು ನಡ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನುವ ಒಂದು ಗಾದೆ ಇಲ್ಲಿ ಬಹಳ ಅರ್ಥಪೂರ್ಣವಾಗಿ ನಾವು ತಗೊಳ್ಬಹುದು. ವಿದ್ಯಾರ್ಥಿಗಳೆಲ್ಲರೂ ಹೆಡ್ ಮಾಸ್ಟರನ್ನೇ ನೋಡ್ತಾ ಇರ್ತಾರೆ. ಆ ಸಮಯದಲ್ಲಿ ಹೆಡ್ ಮಾಸ್ಟರ್ ಹೇಳ್ತಾರೆ, ಕಪ್ಪುಗಳ ಚಿಂತೆ ಬೇಡ, ನೀವೆಲ್ಲರೂ ಕಾಫಿಯನ್ನು ಕುಡೀರಿ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಜೀವನವೆಂಬ ಪಾಠವನ್ನು ಒಂದು ಕಾಫಿ ಕಪ್ಪಿನ ಮೂಲಕ ಹೆಡ್ ಮಾಸ್ಟರು ವಿದ್ಯಾರ್ಥಿಗಳಿಗೆ ಹೇಳಲು ಇಚ್ಛಿಸುತ್ತಾರೆ. ಅಂದರೆ ಅದರಿಂದ ಅವರು ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಮಕ್ಕಳೇ, ಈ ಪಾಠ ಇಲ್ಲಿಗೆ ಮುಕ್ತಾಯವಾಗುತ್ತೆ. ನಿಮಗೆ ಈ ಪಾಠದ ಮೂಲಕ ತಿಳ್ಕೊಳ್ಬೇಕಾದಂಥ ಅಂಶಗಳೇನೆಂದರೆ, ನಾವು ಎಂದಿಗೂ ಅಂದರೆ ಕಾಫಿ ಕಪ್ಪಿನ ರೀತಿಯಲ್ಲಿ ಬೆಲೆ ಬಾಳುವ ವಸ್ತುಗಳ ಹಿಂದೆ ಹೋಗಬಾರ್ದು. ನಮಗೆ ಸಿಕ್ಕಂಥ ವಸ್ತುವಿನಲ್ಲಿ ನಾವು ಖುಷಿ ಪಡಬೇಕು ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ ಬಯಸಿದ್ದಾರೆ. ಇಲ್ಲಿಗೆ ಈ ಪಾಠ ಮುಗ್ದಿದೆ, ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ಪಾಠದಲ್ಲಿ ಸಿಗ್ತೀನಿ.